ಹಾಯ್ ಹಲೋ ಗುಡ್ ಈವ್ನಿಂಗ್. ಇವತ್ತು ನಾನು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಊರಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿಯನ್ನು ಕೊಡಬೇಕು. ಸೊ ರೆಡಿಯಾಗಿ ನಿಂತಿದ್ದಾವೆ ನೋಡ್ಬೋದು. ಕುಳಾ ಹೈ ಕುಳಾ ಫೀಡ್ಸ್ ಬೇಕಾ ನಿಂಕ? ಹಾಂ, ಸೊ ಇವಾಗ ಫೀಡ್ಸ್ ಇಡಬೇಕು. ಫೀಡ್ಸ್ ಇಟ್ಬಿಟ್ಟು ಇವಾಗೆಲ್ಲ ಶೆಡ್ಡೆಲ್ಲ ಕ್ಲೀನ್ ಮಾಡಬೇಕು. ಅಣ್ಣ ಬಂದು ಹಾಲು ಕರೀತಾರೆ. ಸೊ ಬನ್ನಿ ಹಾಗಾದರೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಸೊ ಮಾರ್ನಿಂಗೇ ಊರಿಗೆ ಬಂದೆ, ಬಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿಲ್ಲ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು ಫೀಡ್ಸ್ ತಿಂತಾಯಿದ್ದಾವೆ. ಓನ್ ಬೇಕಪ್ಪ ನಿಂಕ ಮೂಟ? ಓನ್ ಬೇಕು? ಫೀಡ್ಸ್ ಬೇಕಾ? ಫೀಡ್ಸ್ ಬೇಕಣ್ಣ? ಫೀಡ್ಸ್ ಬೇಕಾ ನಿಂಕ? ಕೊಡಲ್ಲ, ಹೋಗು ಹೋಗಿ ಕೊಡಲ್ಲ. ಬೇಕು ಓಯ್, ಹೆಂಗಮ್ಮ ಅಲ್ಲಾಡ್ಸೋದು ತೋರಿಸು. ಕುಳ್ಳ ಹೆಂಗೆ ಅಲ್ಲಾಡ್ಸೋದು ತೋರಿಸು. ಹಾಂ, ಬ್ಲಾಕೆ ಬೇಕು ಬೇಕು. ಬಾಮ್ಮ ಕಾಪಿ ಕುದಿಯನಾ? ಬರೇ ಕುಳ ಬರೇ ಕಾಪಿ ಕುಡಿಯೋಣ ಬರೇ. ಬಿಸಿ ಊರಿಗೆ ಹೋಗ್ತಾ ಇದ್ದೀವಿ. ನಾವು ಊರಿಗೆ ಹೋಗ್ತಾ ಇದ್ದೀವಿ ಕುಳ. ಬಾಯ್ ಬಾಯ್ ಕುಳ ಬಾಯ್. ಬಾಯ್ ಕುಳ ಬಾಯ್. ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಏನಕ್ಕಪ್ಪ ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಅಂತಂದರೆ ತುಂಬಾ ಹುಷಾರಿರಲಿಲ್ಲ. ಸೊ ಅವತ್ತು ಊರಿಂದ ಬರಬೇಕಾದ್ರೇ ಒಂಥರ ಜ್ವರ ಬರೋ ಥರ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವಾಗ ಪರವಾಗಿಲ್ಲ, ಕ್ಯೂರ್ ಆಗಿದ್ದೀನಿ. ಸ್ವಲ್ಪ ಕ್ಯೂರ್ ಆಗಿದೆ. ಸೊ ಇವತ್ತು ಲೀವ್ ಕೂಡ ಹಾಕಿದ್ದೆ ಕಂಪ್ನಿಗೆ. ಸೊ ಬನ್ನಿ, ಇವಾಗ ಏನೂ ತಿಂದಿಲ್ಲ. ಇವಾಗ 10 ಗಂಟೆ ಆಗಿದೆ, ಇನ್ನೂ ಟಿಫನ್ ತಿಂದಿಲ್ಲ. ಸೊ ಮನೆಯಲ್ಲಿ ಅಮ್ಮ ಟೊಮೆಟೊ ಬಾತ್ ಮಾಡಿದ್ದಾರೆ. ಯಾಕೋ ತಿನ್ನೋಕ್ಕೆ ಮನಸ್ಸಾಗ್ತಿಲ್ಲ. ಅದಕ್ಕೆ ಹೋಗಿ ಇಡ್ಲಿ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇಡ್ಲಿ ಏನಾದರೂ ಇಲ್ಲ ಅಂತಂದರೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹಾಗಾದರೆ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಸೊ ಬನ್ನಿ ಹಾಗಾದರೆ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಫೈನಲಿ ಇಡ್ಲಿ ಸಿಕ್ತು. ಸೊ ಹಾಗೆ ವಡೆ ಕೂಡ ತೊಗೊಂಡು ಬಂದೆ. ಚಟ್ನಿ ಮತ್ತು ಇಡ್ಲಿ ಕೊಟ್ಟಿದ್ದಾರೆ. ಫಸ್ಟು ಕೆಂಪು ಚಟ್ನಿ ಕೊಡ್ತಾಯಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತಾಯಿತ್ತು. ಸೊ ಇವಾಗ ಟೊಮೆಟೊ ರೇಟ್ ಜಾಸ್ತಿ ಆಗಿದೆಯಲ್ವಾ, ಸೊ ಅದಕ್ಕೆ ಇವಾಗ ಸ್ಟಾಪ್ ಮಾಡಿದ್ದಾರೆ. ವೈಟ್ ಚಟ್ನಿ ಮತ್ತು ಏನೋ ಆಲೂಗೆಡ್ಡೆದು ಸಾಗು ಏನೋ ಹಾಕಿದ್ದಾರೆ. ಸೊ ಇದು ನಾನು ಸಾಂಬಾರು ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ಇಡ್ಲಿ ಎಷ್ಟು ಸಾಫ್ಟಾಗಿದೆ ಗೊತ್ತಾ, ನೋಡಿ ಎಷ್ಟು ಸಾಫ್ಟಾಗಿದೆ ಗೊತ್ತಾ ನೋಡಿ. ತುಂಬ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ. ಇವರು ಹೋಟೆಲಲ್ಲಿ ತುಂಬಾ ಡಿಮ್ಯಾಂಡು ಇಡ್ಲಿಗೆ. 10 ವರ್ಷದಿಂದ ಇದೇ ಹೋಟೆಲಲ್ಲಿ 1 ರೂಪಾಯಿಗೆ 1 ಇಡ್ಲಿ ಥರ 10 ರೂಪೀಸ್ಗೆ 10 ಇಡ್ಲಿ ಕೊಡ್ತಾಯಿದ್ರು. ಸೊ ಇವಾಗ 10 ರೂಪೀಸ್ಗೆ 2 ಇಡ್ಲಿ ಕೊಡ್ತಾಯಿದ್ದಾರೆ. ಸೊ ನೋಡ್ಬೋದು ಎಷ್ಟು ಡಿಮ್ಯಾಂಡ್ ಆಗಿದೆ ಅಂತ. ಮನೆಯಲ್ಲೇ ಮಾಡೋದು ಅವರು. ಸೊ ಮನೆಯಲ್ಲೇ ಒಂದು ಸ್ವಲ್ಪ ಚಿಕ್ಕದಾಗಿ ಹೋಟೆಲನ್ನು ಮಾಡ್ಕೊಂಡಿದ್ದಾರೆ. ಸೊ ತುಂಬಾ ಸಾಫ್ಟಾಗಿ. ಸೊ ಇವ್ರ ಹೋಟೆಲಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ನನಗೆ ಸಾಂಬಾರು ಇಡ್ಲಿ ಅಂದರೆ ತುಂಬ ಇಷ್ಟ. ಸೊ ಯಾವಾಗಲೂ ನಾನು ಇದೇ ಥರನೇ ಮಾಡ್ಕೊಂಡು ತಿನ್ನೋದು. ಸೊ ನಮ್ಮ ಮನೆಯಲ್ಲಿ ರೇರಾಗಿ ಮಾಡೋದು ನಾವು ಇಡ್ಲಿನೇ ಮಾಡಲ್ಲ ನಾವು. ಸೊ ಇಡ್ಲಿ ತಿನ್ನಬೇಕು ಅಂತಂದರೆ ಈ ಥರ ಹೋಟೆಲಲ್ಲಿ ತೊಗೊಬಂದು ತಿಂತೀವಿ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ ಆಂಟಿ ಪರಿಚಯ ಇರ್ತಾರೆ. ಸೊ ನೋಡ್ಬೋದು ಇಡ್ಲಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ಎಷ್ಟು ಸಾಫ್ಟಾಗಿದೆ. ಚಿಕ್ಕ ಮಕ್ಕಳಿಗೆ ಮತ್ತು ವಯಸ್ಸಾಗಿರೋರಿಗೆ ತುಂಬಾ ಇಷ್ಟ ಈ ಹೋಟೆಲಲ್ಲಿ ಇಡ್ಲಿ ಅನ್ನೋದು. ಸೊ ಯಾಕಂದರೆ ಎಷ್ಟು ಸಾಫ್ಟಾಗಿರುತ್ತಲ್ವ, ತುಂಬಾ ಇಷ್ಟಪಡ್ತಾರೆ ಮತ್ತು ತುಂಬ ಚೆನ್ನಾಗಿ ಮಾಡ್ತಾರೆ ಆ ಆಂಟಿ. ಸೊ ನಾನು
ಇವಾಗ ಇಡ್ಲಿ ತಿಂದು ಆಮೇಲೆ ಸಿಗ್ತೀನಿ. ಸೊ ನಾನು ಇವತ್ತು ನಿಮಗೆಲ್ಲರಿಗೂ ನಮ್ಮ ಮನೆ ಹತ್ರ ಇರುವಂತಹ ಗಿಡಗಳನ್ನ ತೋರಿಸ್ತಾ ಇದ್ದೀನಿ. ಸೊ ನೋಡ್ಬೋದು ನಮ್ಮಮ್ಮ ಮೆಣಸಿನ್ಕಾಯಿ ಗಿಡವನ್ನು ಹಾಕಿದ್ರು. ಸೊ ಇದು 3ನೇ ಟ್ರಿಪ್ ಅಂತ ಅನಿಸುತ್ತೆ ಕಾಯಿ ಬಿಟ್ಟಿರೋದು. ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ಟ್ರಿಪ್ಪು. ಸೊ ಇಲ್ಲಿ ನೋಡೋ ಹಾಗೆ ಆಲೋವೆರಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದು ಬ್ರಹ್ಮಕಮಲ. ಸೊ 2 ಡೇಸ್ ಆಗಿದೆ ಆ ಹೂವು ಅರಳಿ. ಸೊ ತುಂಬ ಚೆನ್ನಾಗಿ ಹೂವನ್ನು ಬಿಡ್ತಾ ಇದ್ದಾವೆ. ತುಂಬಾ ಖುಷಿ ಆಗುತ್ತೆ ಈ ಥರ ಮನೆ ಮುಂದೆ ಗಿಡಗಳಿದ್ದರೆ. ಇವಾಗ ಮಳೆ ಬಂತಲ್ವಾ, ಮಳೆ ಬಂದಿರೋದಕ್ಕೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಗಿಡಗಳು ಮತ್ತು ಹಸಿರಾಗಿದ್ದಾವೆ. ಇದಕ್ಕಿಂತ ಮುಂಚೆ ನಾವು ಎಷ್ಟೇ ನೀರು ಹಾಕಿದ್ರೂ ಇಷ್ಟು ಚೆನ್ನಾಗಿ ಇರ್ತಾ ಇರಲಿಲ್ಲ ಗಿಡಗಳು. ಸೊ ಮಳೆ ಬಂದಿದ್ದಾದಮೇಲೆ ಗಿಡಗಳು ಕೂಡ ಚೆನ್ನಾಗಿ ಬಂದಿದ್ದಾವೆ. ಸೊ ನೋಡ್ಬೋದು ಇಲ್ಲಿ ಬ್ರಹ್ಮಕಮಲ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇಲ್ಲಿ ನೀವು ನೋಡೋ ಹಾಗೆ ಮನಿ ಪ್ಲ್ಯಾಂಟ್. ಸೊ ಮನಿ ಪ್ಲ್ಯಾಂಟ್ ನಮ್ಮ ಮನೆ ಹತ್ರ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಒಂಥರ ಹಬ್ಕೊಂಡು ಬಿಟ್ಟಿತ್ತು. ಸೊ ಸೊಳ್ಳೆಗಳು ಜಾಸ್ತಿ ಆಗಿದ್ದ ಕಾರಣ ನಮ್ಮಮ್ಮ ಕಟ್ ಮಾಡಿಬಿಟ್ರು. ಕಟ್ ಮಾಡಿದಾದ್ಮೇಲೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಗಿಡ. ಸೊ ನಮ್ಮಮ್ಮ ಅಂತಾಯಿದ್ರು, ಏನಪ್ಪ ಏನು ಫಲವತ್ತತೆ ಇದೆ ಅಂತ ಹೇಳಿ ಮನಿ ಪ್ಲ್ಯಾಂಟ್ ಗಿಡ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾಯಿದ್ರು. ಸೊ ನೋಡ್ಬೋದು ಇಲ್ಲಿ ನಮ್ಮಮ್ಮ ಸಪ್ರೇಟಾಗಿ ಇನ್ನೊಂದು ಬ್ರಹ್ಮಕಮಲ ಗಿಡವನ್ನು ಕೂಡ ಹಾಕಿದ್ದಾರೆ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಬಾಯ್.